ದಂಪತಿಗಳು 5 ವರ್ಷದ ಮಗಳನ್ನ ಕರ್ಕೊಂಡು ಬೆಂಗಳೂರಿನ ಹಾಸ್ಪಿಟಲ್ ಒಂದಕ್ಕೆ ಬರ್ತಾರೆ. ಪ್ರಿಯಾಂಕಾ ತಮ್ಮ ಮಗಳು ಸುಮಾರು ಹೊತ್ತಿನಿಂದ ಮಾತಾಡ್ತಾ ಇಲ್ಲ ನೋಡಿ ಅಂತ ಡಾಕ್ಟರ್ ಬಳಿ ಹೇಳ್ತಾಳೆ. ಡಾಕ್ಟರ್ ಏನು ಮೂವ್ಮೆಂಟ್ ಇಲ್ಲದೆ ಇರೋ ಆ ಮಗುವನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದೇಹವೆಲ್ಲ ಕೂಡ ತಣ್ಣಗಾಗಿರುತ್ತೆ. ಆ ಹುಡುಗಿಯ ಹಾರ್ಟ್ ಬೀಟ್ ಅನ್ನ ಚೆಕ್ ಮಾಡಿದಾಗ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಆ ಹುಡುಗಿ ಸತ್ತೋಗಿ ಸುಮಾರು 12 ಗಂಟೆಗೂ ಜಾಸ್ತಿ ಆಗಿರುತ್ತೆ. ಈ ವಿಚಾರ ಪ್ರಿಯಾಂಕಾ ಹಾಗೂ ಮೋಹನ್ಗೆ ತಿಳಿತಿದ್ದ ಹಾಗೆ ಅವರಿಬ್ಬರಿಗೂ ಲೈಟ್ ಆಗಿ ನಡ್ಕ ಹುಟ್ಟೋದಕ್ಕೆ ಶುರುವಾಗುತ್ತೆ. ಎಲ್ಲಿ ಆ ಇಬ್ಬರು ದಂಪತಿಗಳು ಮಾಡಿದ ಹೀನಾಯಸ ಕೃತ್ಯ ಹೊರಗಡೆ ಬರುತ್ತೆ ಅಂತನ್ನೋ ಭಯ. ಡಾಕ್ಟರ್ ಆ ಮಗುವಿಗೆ ಹೀಗಾಗಲು ಕಾರಣ ಏನು ಅಂತ ಆ ದಂಪತಿ ಬಳಿ ಕೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ತನ್ನ ಮಗಳಿಗೆ ಬಿರಿಯಾನಿಯನ್ನ ತಿನ್ನಿಸಿ ಕಾರ್ನಲ್ಲಿ ಎಸಿ ಆನ್ ಮಾಡಿ ಲಾಕ್ ಮಾಡಿ ಬಂದಿದ್ದೆ, ಅದಕ್ಕೆ ಹೀಗಾಗಿರ್ಬೋದು ಅಂತ ಒಮ್ಮೆ ಹೇಳಿದ್ರೆ, ಮತ್ತೊಮ್ಮೆ ತಾವಿರುವಂತಹ ವಿಲ್ಲಾದ ಮೆಟ್ಟಿಲಿನಿಂದ ಜಾರಿ ಬಿದ್ದು ಹೀಗಾಗಿದೆ ಅಂತ ಹೇಳ್ತಾರೆ. ಇವರ ಅನುಮಾನಾಸ್ಪದ ಕಾರಣಗಳನ್ನ ಕೇಳಿ ಡಾಕ್ಟರ್ಗೆ ಇವ್ರ ಮೇಲೆ ಲೈಟ್ ಆಗಿ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಆ ಡಾಕ್ಟರ್ ತಕ್ಷಣವೇ ಈ ವಿಚಾರವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆದ್ರೆ ಪ್ರಿಯಾಂಕಾ ಹಾಗೂ ಮೋಹನ್ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ಪ್ರಿಯಾಂಕಾ ಒಬ್ಬ ವೃತ್ತಿಪರ ವಕೀಲೆಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಆದ್ದರಿಂದ ಇದೊಂದು ನ್ಯಾಚುರಲ್ ಡೆತ್ ಅಂತ ಈ ಕೇಸನ್ನ ನೆಗ್ಲೆಕ್ಟ್ ಮಾಡಿ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸ್ಟೋರಿ